ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಹಿಂದಿನ ಸಂಚಿಕೆಯಲ್ಲಿ ಅದಾನಿ, ಅಂಬಾನಿ, ಬಜಾಜ್, ಬಿರ್ಲಾ ಇವರೆಲ್ಲ ಹೇಗೆ ಅಗರ್ಭ ಶ್ರೀಮಂತರಾದರು, ಅವರಲ್ಲಿರುವಂಥ ಕ್ವಾಲಿಟಿಗಳೇನು ಅಂತ ಮಾತಾಡ್ತಾ ಇದ್ದೆ. ಮನಿ ಮಂತ್ರ ಅನ್ನುವಂಥ ಸೀರೀಸ್ನಲ್ಲಿ ಮೊದಲ ಸಂಚಿಕೆ. ಅದಕ್ಕೆ ತಾವು ನೀಡಿದಂಥ ಪ್ರತಿಕ್ರಿಯೆ ಇದೆಯಲ್ಲ, ಅದು ಅಭೂತಪೂರ್ವವಾದಂಥದ್ದು. ಆಪದಾಮೆ ಅವಸರ್ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಅಂದರೆ ಎಲ್ಲಿ ತಾಪತ್ರಯ, ಆಪತ್ತು, ತೊಂದರೆಗಳಿರ್ತಾವೋ ಅಲ್ಲಿಯೇ ಅವಕಾಶಗಳು ಜಾಸ್ತಿ ಇರ್ತವೆ ಅಂತೇಳಿ. ಈ ಮಾರ್ವಾಡ್ ಎನ್ನುವಂಥ ರೀಜನ್ನಲ್ಲಿ, ರಾಜಸ್ಥಾನದ ಮಾರ್ವಾಡ್ ಎನ್ನುವಂಥ ರೀಜನ್ನಲ್ಲಿ ಯಾವುದೇ ಉದ್ಯೋಗ ಇರಲಾರ್ದಂಥ, ಯಾವುದೇ ಸಂಪನ್ಮೂಲ ಇರಲಾರ್ದಂಥ, ಬಂಜರು ಭೂಮಿಯಾಗಿರುವಂಥ ಒಂದು ಸಣ್ಣ ಜಿಲ್ಲೆಯಿಂದ ಬಂದಂಥ ಜನ ಹೇಗೆ ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಿಕೊಂಡಿದ್ದಾರೆ. ಜೊತೆಗೆ ಈ ಮಾರ್ವಾಡಿಗಳ ಜೊತೆ ಅದೇ ರೀತಿಯದಾದಂಥ ಕಮ್ಯುನಿಟಿಗಳು. ಉದಾಹರಣೆಗೆ ನಮ್ಮ ಕರ್ನಾಟಕಕ್ಕೆ ಬಂದರೆ ನಾವು ಅವರಿಗೆ ವೈಶ್ಯರು ಅಂತ ಕರಿತೀವಿ, ಶೆಟ್ರು ಅಂತ. ಗುಜರಾತ್ಗೆ ಹೋದರೆ ಗುಜ್ಜುಗಳು, ಪಟೇಲರು ಅಂತೆಲ್ಲ ಕರೀತಾರೆ. ಈಗ ಬೇರೆ ಬೇರೆ ಕಮ್ಯುನಿಟಿಗಳು ಹೇಗೆ ವ್ಯಾಪಾರ ವೃತ್ತಿಯನ್ನು ತಮ್ಮ ಮೂಲ ಸಂಪಾದನೆಯ ದ್ರವ್ಯವನ್ನಾಗಿಸ್ಕೊಂಡಿದ್ದಾರೋ ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಅದರ ಮುಂದುವರಿದ ಭಾಗವನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಕಥೆಯನ್ನು ಹೇಳ್ಬೇಕು ನಿಮಗೆ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಕತೆ. ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡ್ಬಿಟ್ರೆ ತಾಪತ್ರಯನೇ ಇರೋದಿಲ್ಲ. ಈ ಸಂಚಿಕೆಯನ್ನು ನೀವು ಆವಾಗ ನೋಡ್ತಾ ಇರಬೇಕು. ತನ್ಮೂಲಕ ಪ್ರೇರಣೆ ಸಿಗತ್ತೆ. ಯಾವಾಗಲೂ ಏನಾಗುತ್ತೆ, ನಾವು ಬೇಗ ಎಕ್ಸ್ಟರ್ನಲ್ ಫೋರ್ಸ್ನಿಂದ ಈ ಸಕಾರಾತ್ಮಕ ಚಿಂತನೆಯನ್ನು ಬಿಟ್ಬಿಡ್ತೀವಿ. ಒಬ್ಬ ಹೇಡಿಯ ಜೊತೆ ಮಾತಾಡ್ಲಿಕ್ಕೆ ನೀವು ಕೂತ್ಬಿಟ್ರೆ ನೀವು ಆಟೋಮೆಟಿಕ್ಕಾಗಿ ಹೇಡಿಯಾಗಿ. ಒಬ್ಬ ಅಧೀರನ ಜೊತೆ ಜೀವನ ಕಳೆದು ನಿಮ್ಮಲ್ಲಿಯೂ ಧೈರ್ಯ ಹೊರಟು ಹೋಗುತ್ತೆ. ಒಬ್ಬ ನೆಗೆಟಿವ್ ಆಲೋಚನೆ ಮಾಡೋ ವ್ಯಕ್ತಿ ಜೊತೆ ಒಂದು 2 ತಾಸು ಇದ್ದು ಬಿಡ್ರಿ, ನಿಮಗೂ ಅದೇ ರೀತಿ ಆಲೋಚನೆ ಬರ್ತದೆ. ಒಂದು ಸಣ್ಣ ಕತೆ ಇದೆ. ಏನಪ್ಪ ಅಂದರೆ, ಒಬ್ಬ ಏರೋಪ್ಲೇನಲ್ಲಿ ಕೂತಿರ್ತಾನಂತೆ. ಸಹ ಪ್ರಯಾಣಿಕ ಕೇಳ್ತಾನೆ ಏನಂತ, ಸರ್ ಈಗ ಅಕಸ್ಮಾತ್ ಈ ಪೈಲಟ್ ಇದ್ದಾನಲ್ಲ, ಪೈಲಟಿಗೆ ಇದ್ದಕ್ಕಿದ್ದಂಗೆ ಹೃದಯಾಘಾತ ಆಗಿಬಿಟ್ಟು ಆವಾಗ ಏನಾಗ್ತದೆ? ಪಕ್ಕದಲ್ಲಿ ಕೂತವನು ಅತ್ಯಂತ ನಿರುಮ್ಮಳವಾಗಿ ಪ್ರಯಾಣ ಮಾಡ್ತಾ ಇದ್ದಂಥ ವ್ಯಕ್ತಿ ಈತ ಒಂದು ಹುಳ ಬಿಟ್ಟ. ಇಲ್ಲ ರೀ, ಅಲ್ಲಿ ಒಬ್ಬ ಪೈಲಟ್ ಇರ್ತಾನೆ, ಪೈಲಟ್ಗೂ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಆವಾಗ ಏನು ಮಾಡ್ತೀರಿ? ಇವನಿಗೆ ಹೌದಲ್ವ, ಅಕಸ್ಮಾತ್ ಹಂಗೇನಾರ ಆಗಿಬಿಡ್ತಪ್ಪ, ಏನಾಗ್ಬೋದು ಅಂತ ಆಲೋಚನೆ ಶುರುವಾಯಿತು. ಪಕ್ಕದಲ್ಲಿ ಕೂತ ವ್ಯಕ್ತಿ ಏನು ಮಾಡಿದೆ ಗೊತ್ತಾ? ಇಷ್ಟು ಪ್ರಶ್ನೆ ಕೇಳಿದವನು ಉತ್ತರ ಕೇಳಲಿಕ್ಕೂ ತಯಾರಿಲ್ಲ, ಅವನು ನಿದ್ದೆ ಹಚ್ಬಿಟ್ಟ. ಹಾಗೆ ಕೇಳಿದ ವ್ಯಕ್ತಿ ಇದ್ರ ಬಗ್ಗೆ ಚರ್ಚೆಗೆ ಸಿದ್ಧನಿಲ್ಲ. ಆತ ಮಲ್ಕೊಂಡ, ಈತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ. ಇದು ಜೀವನದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲರ ಜೀವನದಲ್ಲಿ ನಡೆಯುತ್ತೆ. ನಾವು ಯಾರ ಜೊತೆ ಜೀವನ ಮಾಡ್ತೀವೋ ಅವರ ಮನಸ್ಥಿತಿ ನಮಗೆ ಗೊತ್ತಿರಲಾರದ ಹಾಗೆ ನಮಗೆ ಬಂದ್ಬಿಟ್ಟು. ಒಂದ್ಸಲ ಸಿಂಗಾಪುರ್ಗೆ ಹೋಗಿದ್ದೆ. ಅಲ್ಲೊಂದು ಮುಸ್ತಫಾ ಅಂತ ಒಂದು ಶಾಪ್ ಇದೆ, ಸೆರಂಗೂನ್ ಅಂತ ಏರಿಯಾ. ಅದಕ್ಕೆ ಲಿಟ್ಲ್ ಇಂಡಿಯಾ ಅಂತ. ನಮ್ಮ ತಮಿಳ್ನಾಡು ಹೆಂಗಿದೆಯೋ ಹಂಗಿದೆ ಅದು. ಇಡೀ ಸಿಂಗಾಪುರು ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿದಂಥ ಇಡೀ ಸಿಂಗಾಪುರ್ ಇದ್ದರೆ, ಈ ಸೆರಂಗೂನ್ ಮಾತ್ರ ಪಕ್ಕಾ ತಮಿಳ್ನಾಡಿನ ಯಾವುದೋ ಒಂದು ಸಣ್ಣ ಶಹರದ ರೀತಿಯಲ್ಲಿದೆ. ಅಲ್ಲೇ ಉಗುಳ್ತಾ ಇರ್ತಾರೆ. ಅಲ್ಲಿ ನಿಮ್ಮ ಮಾಣಿಕ್ ಚಂದು ಗುಟ್ಕಾ ಎಲ್ಲ ಸಿಗ್ತವೆ. ಅಲ್ಲಿ ಮುಸ್ತಫಾ ಅಂತ ಆವಾಗಿನ ಕಾಲಕ್ಕೆ ಭಾಳ ದೊಡ್ಡ ಶಾಪ್ ಇದೆ. ಈಗ ಅಲ್ಲಿ 100 ಮಾಲ್ಗಳಿದ್ದಾವೆ. ಆರ್ಚರ್ಡ್ ರೋಡ್ನಲ್ಲಿ ಏನು ಬೇಕಾದ್ರೆ ತೊಗೋಬೋದು, ಬೇರೆ ವಿಚಾರ. ಭಾರತೀಯರೆಲ್ಲ ಹೋಗ್ತಾ ಇದ್ದ ದಾಯರಿಗೆ, ಯಾಕಂದ್ರೆ ಊಟ ಸಿಗೋದಲ್ಲೇ. ನಮ್ಮ ಎಲ್ಲ ರೆಸ್ಟೋರೆಂಟ್ಗಳು, ಇಂಡಿಯನ್ ರೆಸ್ಟೋರೆಂಟ್ ಇರೋದು ಆ ಏರಿಯಾದಲ್ಲಿ. ಎರಡನೇದು, ಭಾರತೀಯರು ವ್ಯಾಪಾರ ಮಾಡುತ್ತಾ ಮಿಡ್ಲ್ ಕ್ಲಾಸ್ ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ನವ್ರಿಗೆ ಖರೀದಿ ಮಾಡಲಿಕ್ಕೆ ಅನುಕೂಲ ಆಗುವಂಥ ವಸ್ತುಗಳನ್ನಿಟ್ಟಂಥ ಶಾಪ್ ಅದು. 24/7 ಶಾಪ್. ನನಗೆ ಖರೀದಿ ಮಾಡೋದೇನಿರಲಿಲ್ಲ ಅಲ್ಲಿ, ಯಾಕಂದರೆ ಈ ಹಿಂದೆ ಕೂಡ ಅಲ್ಲಿ ಪ್ರಯಾಣ ಮಾಡಿ ಬಂದವನು ಮತ್ತು ಅಲ್ಲಿ ತೊಗೊಳ್ಳೋಂಥದ್ದೇನಿರಲಿಲ್ಲ. ನನ್ನ ಎಲ್ಲ ಸ್ನೇಹಿತರು ನನ್ನ ಮಗಳಿಗಾದಿರಲಿ, ನನ್ನ ಹೆಂಡತಿಗಾದಿರಲಿ, ನನ್ನ ಮಗನಿಗೆ ಟೀ ಶರ್ಟ್ ಇರಲಿ ತೋಟ. ನನಗೆ ಗೊತ್ತಿರಲಾರ್ದೆ ನನ್ನ ವಿವೇಚನೆ ಹೊರಟು ಹೋಗಿ ನಾನು ಕೂಡ ಅವರ ರೀತಿ, ಹೌದಲ್ವಾ ನಾನು ನನ್ನ ಮನೆ ಖರೀದಿ ಮಾಡಬೇಕು ಅಂತ ಖರೀದಿ ಮಾಡಿಬಿಟ್ಟೆ ಇಮೋಷ್ನಲ್ ಆಗಿ. ಊರಿಗೆ ಬಂದ ಮೇಲೆ ಅನ್ನಿಸ್ತು, ಈ ಎಲ್ಲ ವಸ್ತುಗಳು ನನ್ನ ಮನೇಲಿ ಕಳೆದ ಬಾರಿ ತೊಗೊಂಬಂದಿನಿ, ಮತ್ತೆ ಯಾಕೆ ತಂದಿ ಅಂತ ಮನೇಲಿ ಕೇಳಿದೆ. ಅಲ್ರಿ, ಹೋದ ಸಲ ಚಪ್ಪಲಿ ತೊಗೊಂಬಂದಿರಿ, ಮತ್ತೆ ಯಾಕ್ರಿ ಈ ಸಲ ಚಪ್ಪಲಿ ತಂದಿರಿ? ಹೋದ ಸಲ ಸೆಂಟ್ ಬಾಟ್ಲಿ ಹಿಡ್ಕೊಂಬಂದಿದ್ರಿ, ಈ ಸಲ ಯಾಕ್ರಿ ಹಿಡ್ಕೊಂಬಂದಿರಿ ಅಂತ ಮನೇಲಿ ಕ್ಯಾಕರ್ಸಿ ಚೀತು ಅಂತ ಎಲ್ಲರ ಅಪ್ಪ ಅವನಿಂದ ಹಿಡಿದು ಎಲ್ಲ ಬೈಯಕ್ಕೆ ಶುರು ಮಾಡಿದ್ರು. ಇದು ಜೀವನದಲ್ಲಿ ನಡೀತಾ ಇರೋದು. ಅದಕ್ಕೋಸ್ಕರ ನಾನು ಯಾಕೆ, ವಿಷಯ ಅದಲ್ಲ, ವಿಷಯ ಏನಪ್ಪಾ ಅಂತಂದ್ರೆ, ಯಾಕೆ ಈ ವಿಡಿಯೋವನ್ನ ಆಗಾಗ ನೋಡಿ ಅಂದ್ರೆ, ಇದರಲ್ಲಿರುವಂತ ಅಂಶಗಳಿದಾವಲ್ಲ, ಅವು ಡಿಸ್ಟರ್ಬ್ ಆಗಿರುವ ನಿಮ್ಮ ಮೈಂಡ್ ಅನ್ನ ವಾಪಸ್ ಟ್ರ್ಯಾಕಿಗೆ ತರ್ತವೆ. ಡಿರೇಲ್ ಆಗಿರ್ತೀವಲ್ಲ, ನಾವು ದಾರಿ ತಪ್ಪಿ ಹೋಗ್ಬಿಟ್ಟಿರ್ತೀವಿ. ರಸ್ತೆ ಇದು, ಹೋಗಬೇಕಾದ ರಾಜಮಾರ್ಗ ಇದು ನಮ್ದು. ಈ ರಸ್ತೆಯಲ್ಲಿ ಹೋದ್ರೆ ನಾವು ಧನಿಕರಾಗ್ತೀವಿ, ಶ್ರೀಮಂತರಾಗ್ತೀವಿ, ಸಮೃದ್ಧಿಯನ್ನು ಪಡಿತೀವಿ, ಸಂತೃಪ್ತಿಯನ್ನು ಪಡಿತೀವಿ, ಸಾಮರ್ಥ್ಯವನ್ನು ಪಡಿತೀವಿ, ಶಕ್ತಿಯನ್ನು ಪಡಿತೀವಿ. ಆದರೆ ನಾವು ಡೀರೇಲ್ ಆಗ್ಬಿಡ್ತೀವಿ ಸಮಾಜದಲ್ಲಿ. ಬಹಳಷ್ಟು ಸಲ ನನ್ನಿಂದ ಹಿಡಿದು ನನ್ನನ್ನು ಬಿಟ್ಟೇನಲ್ಲ, ನಾನು ಜನಸಾಮಾನ್ಯರಲ್ಲಿ ಜನಸಾಮಾನ್ಯ, ನನ್ನಲ್ಲಿಯೂ 108 ದೌರ್ಬಲ್ಯಗಳು. ಆದರೆ ನಿರಂತರವಾಗಿ ನನ್ನನ್ನು ನಾನು ಓದಿಗೆ, ಜ್ಞಾನಾರ್ಜನೆಗೆ ತೊಡಗಿಸಿಕೊಂಡಿರೋದ್ರಿಂದ ಎಚ್ಚರ ಇರುವಂಥ ಮನಸ್ಥಿತಿಯನ್ನು ರೂಢಿಸ್ಕೊಂಡಿದ್ದೀನಿ. ಮೈಂಡ್ ಇದೆಯಲ್ಲ,
ಅದನ್ನು ನಾವು ಟ್ರೈನ್ ಮಾಡಬೇಕು. ತನಗಿಷ್ಟ ಬಂದಂಗೆ ಹೋಗ್ತಿರ್ತದೆ, ಅದನ್ನು ಕರ್ಕೊಂಬರ್ಬೇಕು ವಾಪಸ್. ಹಾಗೆ ಅದಕ್ಕೆ ಆವಾಗ ನಮ್ಮ ವಿಡಿಯೋಗಳನ್ನು, ಯಾವುದೇ ವಿಡಿಯೋ ನೋಡಿ ನೀವು, ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಚಿಂತನೆಯನ್ನು ಉಂಟು ಮಾಡ್ತವೆ. ಶ್ರೀಮಂತರಾಗೋದಂದ್ರೆ ಏನು, ಭಾಳ ರೊಕ್ಕ ಮನೆಯಲ್ಲಿ ಸ್ಟಾಕ್ ಮಾಡಿ ಎಲ್ಲ ಟ್ರೆಜರಿನಲ್ಲಿ ರೊಕ್ಕ ಇಡೋದು, ಲಾಕರಲ್ಲಿ ರೊಕ್ಕ ಇಡೋದಲ್ಲ. ಶ್ರೀಮಂತರು ಅಂದರೆ ನಿಮ್ಮ ಆಯ್ಕೆಗಳೇನಿದೆ, ಆಯ್ಕೆಯಲ್ಲಿ ಒಂದು ರೀತಿಯಂಥ ಒಂದು ಸ್ಟ್ಯಾಂಡರ್ಡನ್ನು ಕೊಡೋದು ಮತ್ತು ನಿಮಗೆ ಏನು ಅಗತ್ಯ ಇದೆ ಅಗತ್ಯವನ್ನು ತೆಗೆದುಕೊಳ್ಳಲಿಕ್ಕೆ ತತ್ವಾರ ಬರದೇ ಇರುವಂಥ ಸ್ಥಿತಿಗೆ ತೊಗೊಂಡು ಹೋಗೋದು, ಬೇರೆ ಏನೂ ಅಲ್ಲ. ಆರ್ಥಿಕವಾಗಿ ನಿಮಗೆ ನೀವು ಸ್ವಾತಂತ್ರ್ಯರಾಗೋದು. ಒಂದು ಜೊತೆ ಚಪ್ಪಲಿ ಬೇಕು, ಚಪ್ಪಲಿ ಹರಿದೋಗಿದೆ, ಚಪ್ಪಲಿ ಕೊಂಡ್ಕೋಬೇಕು, ರೊಕ್ಕ ಇರಬೇಕು. ಅವಾಗ ಆ ಸ್ವಾತಂತ್ರ್ಯ, ಚಪ್ಪಲಿಯನ್ನು ಕೊಂಡುಕೊಳ್ಳುವ ಸ್ವಾತಂತ್ರ್ಯವನ್ನು ಈ ಶ್ರೀಮಂತಿಕೆ ಕೊಡುತ್ತೆ. ಶ್ರೀಮಂತಿಕೆ ಅಂದ್ರೆ ಬೇರೆ ಏನೂ ಅಲ್ಲ. ಎಲ್ರಿಗೂ ನೀ ಎಷ್ಟು ಶ್ರೀಮಂತರ ಆಗ್ಬೇಕು ಅಂತ ಕೇಳಿದ್ರೆ ನಾವು ಉತ್ತರನೇ ಹೇಳಲಿಕ್ಕೆ ಆಗಂಗಿಲ್ಲ, ತಬ್ಬಿಬ್ಬಾಗ್ಬಿಡ್ತಾನೆ ನಾವು. ಏನು ಹಿಂಗೆ ಕೇಳ್ತಾರಲ್ಲ ಇವರು, ಎಷ್ಟು ಆಗ್ಬೇಕು ಅಂದ್ಕೊಳ್ಳಿ, ನಿಮ್ಗೆ ಅಮೌಂಟ್ ಹೇಳಿಕ್ ಬರಲ್ಲ. 1 ಕೋಟಿನ, 5 ಕೋಟಿನ, 10 ಕೋಟಿನ, 10 ಕೋಟಿ ಅಂದ್ರೆ ಅಂತೇಳಿ ಏನ್ರಿ 10 ಕೋಟಿನಲ್ಲಿ ಮುಂಬೈ ಪಾಲಿ ಹಿಲ್ನಲ್ಲಿ ಒಂದು ಮನೆ ತೊಗೊಳಕ್ಕಾಗಲ್ಲ. ಏನು ಪ್ರಯೋಜನ? ನೀವು ಅದನ್ನು ಒಂದು ಚೌಕಟ್ಟು ಹಾಕಿ ಇಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ಅಗತ್ಯಕ್ಕೆ ಬೇಕಾದಷ್ಟು ದುಡ್ಡು ನನಗೆ ಲಭ್ಯ ಆಗಬೇಕು. ನಾನು ಸವಣೂರಿನಲ್ಲಿದ್ದರೆ ಸವಣೂರಿನಲ್ಲಿ ಜೀವನ ಮಾಡಲಿಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನನ್ನ ಜೀವನ ಪರ್ಯಂತ ನನಗೆ ತೊಂದರೆ ಆಗಲಾರದಾಗಿ ಬದುಕುವ ಮತ್ತು ನನ್ನ ಕುಟುಂಬಸ್ಥರು ಆರಾಮಾಗಿರುವ ಮಟ್ಟಿಗೆ ನನ್ನ ಸಂಪತ್ತು ಸಮೃದ್ಧಿ ಇರಬೇಕು ಅನ್ನೋದು ಶ್ರೀಮಂತಿಕೆಗಿರುವಂಥ ವ್ಯಾಖ್ಯಾನ. ಇದು ಭಾಳ ಜನರಿಗೆ ಅರ್ಥನೇ ಆಗಿಲ್ಲ ಇಲ್ಲಿ ತನಕ. ಯಾಕೆ ರಾಜಕಾರಣಿಗಳು ಆ ರೀತಿ ಅತಿರೇಕದ ಭ್ರಷ್ಟಾಚಾರಕ್ಕೆ ಇಳಿತಾರೆ ಅಂದರೆ ಈ ಸತ್ಯವನ್ನು ಅವರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಈ ಸತ್ಯ ಅರ್ಥ ಆಗೋ ಹೊತ್ತಿಗೆ ಅವ್ರು ರಾಜಕೀಯ ಜೀವನದಿಂದ ನಿವೃತ್ತಿ ಆಗಿಬಿಟ್ಟಿರ್ತಾರೆ. ಮನೇಲಿ ಯಾರೂ ಅವ್ರನ್ನ ಮಾತಾಡಿಸ್ತಿರೋದಿಲ್ಲ. ಅವರಲ್ಲಿರುವಂಥ ಏನು ಸಂಪತ್ತಿದೆಯಲ್ಲ, ಆ ಸಂಪತ್ತನ್ನು ಹೇಗೆ ಉಡಾಯಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಅವರ ಶ್ರೀಮಂತಿಕೆ ಗತ್ತು ಗೈರತ್ತುಗಳೇ ಬೇರೆ ಇರ್ತವೆ. ಈ ವ್ಯಕ್ತಿ ಯಾರು ಸಂಪಾದನೆ ಮಾಡಿದಾನೆ ಆತ ಒಂಟಿಯಾಗಿರ್ತಾನೆ. ಸಂಪಾದನೆ ಆಸ್ತಿ ಅನ್ನೋದಿದೆಯಲ್ಲ, ಅದು ಮೂರು ತಲೆಮಾರಿಗೆ ಮಾತ್ರ ಅಂತ ದೊಡ್ಡವರು ಹೇಳ್ತಾರೆ. ಏನು ಹಂಗಂದರೆ ಒಂದು ತಲೆಮಾರು ಸಂಪತ್ತನ್ನು ಅರ್ಜಿಸುತ್ತದೆ, ಅಂದರೆ ದುಡ್ಡನ್ನು ಮಾಡ್ಕೋತದೆ, ಆಸ್ತಿ ಮಾಡ್ಕೊಳ್ಳೋದು, ಸಂಪತ್ತು ಬಂಗಾರ ಮಾಡ್ಕೊಳ್ಳೋದು. ಎರಡನೆಯ ತಲೆಮಾರಿದೆಯಲ್ಲ, ಎರಡನೆಯ ತಲೆಮಾರು ಆ ದುಡ್ಡನ್ನು ಖರ್ಚು ಮಾಡು, ದೇ ವಿಲ್ ಸ್ಪೆಂಡ್ ಮನಿ, ದೇ ವಿಲ್ ಎಂಜಾಯ್ ದ ಮನಿ. ಮೂರನೇ ತಲೆಮಾರು ಅದನ್ನು ನಾಶ ಮಾಡು, ಯಾಕೆಂದರೆ ಅದಕ್ಕೆ ಬೆಲೆ ಗೊತ್ತಿಲ್ಲ. ಆಸ್ತಿ ಇರೋದು 3 ತಲೆಮಾರಿಗೆ, ಮತ್ತು ಜ್ಞಾನಾರ್ಜನೆ 40 ತಲೆಮಾರಿಗೆ. ಇವತ್ತಿಗೂ ನಾವು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಹೆಸರುಗಳನ್ನ ಯಾಕೆ ಹೇಳ್ತೀವಿ? ಯಾಕೆ ಅಂದರೆ ಅದು ಜ್ಞಾನಾರ್ಜನೆ, ಅದು ಇರುವಂಥದ್ದು, ಅದು ಹೋಗಂಗಿಲ್ಲ, ಅದನ್ನು ನೀವು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕವನ್ನು ಸುಡಬಹುದು, ನನ್ನೊಳಗಿನ ಜ್ಞಾನವನ್ನು ನೀವು ಸುಡಲಾರಿರಿ. ಹಾಗೆ ಆಸ್ತಿ ಅನ್ನೋದ್ರ ಬಗ್ಗೆ ಹೇಳಿದೆ. ಈಗ ವಿಷಯಕ್ಕೆ ಬರ್ತಾನೆ. ವಿಷಯ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅದೇ, ಯಾಕೆ ಅದಾನಿ ಅಂಬಾನಿ, ಮಿತ್ತಲ್ಲು, ಗೋಯಲ್ಲು, ಅಗರ್ವಾಲ್ ಇವರೆಲ್ಲ ದುಡ್ಡು ಮಾಡಿದ್ದಾರೆ. ಹೆಂಗೆ ಮಾಡಿದರು? ಅವ್ರೇನು ಭಾರಿ ಶಾಣ್ಯಾರ? ಶಾಣ್ಯಾರು ಯಾವುದರಲ್ಲಿ ಶಾಣೆ ಅನ್ನೋದು ಭಾಳ ಮುಖ್ಯ. ಇಲ್ಲರಿ ಅವ್ನು ಭಾಳ ಶಾಣೆ ಯಾವುದರಲ್ಲಿ? ಮಾತಾಡೋದ್ರಲ್ಲಿ ಶಾಣ್ಯಾನ, ದುಡ್ಡು ಮಾಡೋದ್ರಲ್ಲಿ ಶಾಣ್ಯಾನ, ದುಡ್ಡು ಉಳಿಸುವುದರಲ್ಲಿ ಶಾಣ್ಯಾನ, ಸಂಬಂಧಗಳನ್ನು ನಿಭಾಯಿಸುವುದರಲ್ಲಿ ಶಾಣ್ಯಾನ, ಅಥವಾ ತನ್ನ ವೃತ್ತಿಯನ್ನು ಚೆನ್ನಾಗಿ ನಿಭಾಯಿಸುವುದರಲ್ಲಿ ಶಾಣ್ಯಾನ. ಶಾಣ್ಯಾತನಕ್ಕೆ ಅದರದೇ ಆದಂಥ ಕಟ್ಟುಪಾಡುಗಳಿರ್ತವೆ, ಅದರದೇ ಆದಂಥ ವ್ಯಾಪ್ತಿ ಇರುತ್ತೆ. ಇವರೆಲ್ಲ ದುಡ್ಡನ್ನು ಹೇಗೆ ನಿಭಾಯಿಸಬೇಕು ಅಂತ ರೂಢಿಸಿಕೊಂಡ ವ್ಯಕ್ತಿ. ಜೊತೆಗೆ ಇವರ ಕುಟುಂಬಗಳಿದಾವಲ್ಲ, ಈ ಕುಟುಂಬಗಳು ಇದರ ಪಾಠವನ್ನು ತಮ್ಮ ನಡತೆಯ ಮೂಲಕ ಹೇಳ್ಕೊಟ್ಟಿದ್ದಾರೆ. ಇದು ಜೀವನದ ಪಾಠ. ಇನ್ನೊಂದು ಕತೆ ಹೇಳ್ಬಿಡ್ತೇನೆ. ಒಬ್ಬ ಮಗ ಇದ್ದ. ಆ ಮಗ ಅಪ್ಪನ ಕಡೆ ಪ್ರತಿ ದಿವಸ ದುಡ್ಡನ್ನು ಇಸ್ಕೊತಾ ಇರ್ತಾನೆ. ಪ್ರತಿ ದಿವಸ 100 ರೂಪಾಯಿ. 7 ದಿವಸಕ್ಕೆ ಎಷ್ಟಾಯ್ತು? 700. ಅಪ್ಪ ಹೇಳ್ತಾನೆ, ನೀವು ಒಂದು ಕೆಲಸ ಮಾಡು, ಈಗೇನು 1 ವಾರ 700 ರೂಪಾಯಿ ಕೊಟ್ಟನೆ ನಿನಗೆ, ಮುಂದಿನ 1 ವಾರ ನನ್ನ ಕಡೆ ದುಡ್ಡು ಇಸ್ಕೊಬೇಡ. 1 ವಾರದ ನಂತರ ನಿನಗೆ 1,000 ರೂಪಾಯಿ ಕೊಡು. ಮಗನ ಖುಷಿ ಆಗ್ಬಿಡ್ತು. ದಿನ 100 ರೂಪಾಯಿ ಇಸ್ಕೊಂಡ್ರೆ 7 ದಿವಸಕ್ಕೆ 700 ರೂಪಾಯಿ ಆಗುತ್ತೆ. ನಾನು ಅದೇ 1 ವಾರ ನಮ್ಮ ಅಪ್ಪನ ಕಡೆ ದುಡ್ಡು ಇಸ್ಕೊಳ್ಳಿಲ್ಲ, ಹಾಗೆ ಮ್ಯಾನೇಜ್ ಮಾಡಿಬಿಟ್ರಿ. ಈ 700 ರೂಪಾಯಿನಲ್ಲೇ ಹೋದ ವಾರ ಕೊಟ್ಟು 700 ರೂಪಾಯಿನಲ್ಲೇ ಮುಂದಿನ 1 ವಾರ ಮ್ಯಾನೇಜ್ ಮಾಡಲಿಕ್ಕೆ ನಂಗೆ ಅವಕಾಶ ಸಿಕ್ಬಿಟ್ರೆ ಆಮೇಲೆ 1000 ರೂಪಾಯಿ ಸಿಗತ್ತಲ್ಲ, ಸೂಪರ್ ಅಲ್ವಾ? ಆಯಿತು ಅಪ್ಪ ಪರವಾಗಿಲ್ಲ ಅಂತ. ಯಾಕಂದ್ರೆ ಅವನು ಮಾರವಾಡಿ ಮಗನಿಗೆ ದುಡ್ಡಿನ ಬಗ್ಗೆ ಇರುವಂಥ ತೀವ್ರವಾದ ವ್ಯಾಮೋಹ ಏನು ಅಂತ ನಿಮ್ಗೆ ಗೊತ್ತಿರ್ತದೆ. ಆಯಿತು, ಮುಂದಿನ ವಾರ ರೊಕ್ಕ ಕೊಡ್ಬೇಡ. 1 ವಾರ ಅಪ್ಪ ರೊಕ್ಕ ಕೊಡೋದಿಲ್ಲ. 1 ವಾರ ಆದಮೇಲೆ ಮಗನಿಗೆ ಕೇಳ್ತಾನೆ, ನಿನಗೆ ಹೋದ ವಾರ ಪ್ರಾಮಿಸ್ ಮಾಡಿದ್ನ, ತೊಗೋಯ್ದು 500 ರೂಪಾಯಿ 200 1000 ರೂಪಾಯಿ ತೊಗೋಯ್ದನ. ಆದರೆ ಒಂದು ಪ್ರಶ್ನೆ ಇದೆ ನಿನಗೆ, ಕಳೆದ 1 ವಾರ ಹೆಂಗೆ ನೀನು ಜೀವನ ಮಾಡಿದೆ? ದುಡ್ಡೇ ಕೊಟ್ಟಿಲ್ವಲ್ಲ, ನಾನು ದಿನ 100 ರೂಪಾಯಿ ನಿನಗೆ ಸಾಲಿಗೆ ಹೋಗ್ಬೇಕಾದ್ರೆ ಕೊಟ್ಟಿಲ್ಲ, ಕಾಲೇಜಿಗೆ ಏನು ಮಾಡಿದೆ? ಇಲ್ಲ, ಕಳೆದ ವಾರ ನೀನು ಒಂದು 100 ರೂಪಾಯಿ ಕೊಡ್ತಿದ್ದೆಲ್ಲ, ಮುಂದಿನ ವಾರದಿಂದ ಅಂತ ನನಗೆ 1 ವಾರದ ಗಡುವು ಕೊಟ್ಟಿದ್ದೀನಿ. ನಾನು ಈ ಕಾಂಟ್ರಾಕ್ಟ್ ಶುರು ಆಗೋದು ಮುಂದಿನ ವಾರದಿಂದ. ಈ 1 ವಾರದಲ್ಲಿ ನೀನು ಕೊಟ್ಟಿರುವಂಥ 700 ರೂಪಾಯಿನ ದುಡ್ಡನ್ನು ಮುಂದಿನ ವಾರಕ್ಕೋಸ್ಕರ ಉಳಿಸ್ಕೊಂಡೆ. ನಾನು 10 ರೂಪಾಯಿ ಖರ್ಚು ಮಾಡೋಲ್ಲಿ 2 ರೂಪಾಯಿ ಖರ್ಚು ಮಾಡಿದೆ, 100 ರೂಪಾಯಿ ಖರ್ಚು ಮಾಡೋಲ್ಲಿ 10 ರೂಪಾಯಿ ಖರ್ಚು ಮಾಡಿದೆ. ಹಿಂಗೆ ಮಾಡಿ ನಾನು ಉಳಿಸ್ಕೊಂಡು ದುಡ್ಡು ಎಷ್ಟಿದೆ ಅಂತಂದ್ರೆ, ನಾನು ಅನ್ಕೊಂಡಿರಲಿಲ್ಲ 700 ರೂಪಾಯಿದಲ್ಲಿ 300 400 ರೂಪಾಯಿದಲ್ಲಿ ಮ್ಯಾನೇಜ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೆ. ನಾನು 200 ರೂಪಾಯಿದಲ್ಲಿ ಇಡೀ ವಾರ ಕಳೆದ್ಬಿಟ್ಟೆ ನಾನು. ಸೊ ನೀ ಕೊಡೋ 1,000 ರೂಪಾಯಿ ಪ್ಲಸ್ ಈ ನನ್ನ ಕಡೆ ಉಳಿದ ದುಡ್ಡು ಹಾಗೆ ಇದೆ. ನಿನಗೆ ಇನ್ನೊಂದು ಚಾಲೆಂಜ್ ಕೊಡ್ತೇನೆ ಅಂತ. ಅಪ್ಪ
ಏನದು ಚಾಲೆಂಜು? ಚಾಲೆಂಜ್ ಏನಪ್ಪ ಅಂದರೆ ನಿನಗೆ 1 ತಿಂಗಳು ದುಡ್ಡು ಇಸ್ಕೊಬೇಡ ನೀನು, ಅಡಿಷ್ನಲ್ 1,000. ಮಗ ಖುಷಿ ಆಗ್ಬಿಡ್ತು, ಎಲ್ಲ ಏನಿದು ಬಂಪರ್ ಮೇಲೆ ಬಂಪರ್ ಹೊಡಿತಾ ಇದ್ದಾನೆ, ಆಯಿತು 1 ತಿಂಗಳು ನಾನು ಮಾಡ್ತೀನಿ. ಇದು ಪ್ರಾಕ್ಟೀಸ್. ಇದು ಮಗನನ್ನು ತರಬೇತಿಗೊಳಿಸೋದು, ವ್ಯವಹಾರಕ್ಕೆ ತರಬೇತಿಗೊಳಿಸೋದು, ಹೇಗೆ ದುಡ್ಡನ್ನು ನಿಭಾಯಿಸಬೇಕು ಅಂತ ತಂದೆ ಮಗನಿಗೆ ಹೇಳಿಕೊಟ್ಟ ರೀತಿ ಏನಂದರೆ, ಏಯ್ ರೊಕ್ಕ ಖರ್ಚು ಮಾಡಬೇಡ, ನೀನು ದುಡ್ಡಿನ ಬೆಲೆ ಗೊತ್ತಿಲ್ಲ ನಿಂಗೆ ಅಂತ ನಮ್ಮ ಮನೇಲಿ ಹೇಳ್ತಾರೆ. ಕೇಳಿಸ್ತಾ ಕೊಡಿಸ್ಲಿಕ್ಕೆ ನನಗೆ ಇವತ್ತು ಆಟಿಕೆ ಸಾಮಾನು ಕೊಡಿಸಂತಿ, ನಾಳೆ ಲ್ಯಾಪ್ಟಾಪ್ ಕೊಡಿಸಂತಿ, ನಾಡ್ದು ನೀನು ಮೊಬೈಲ್ ಕೊಡಿಸಂತಿ. ಹಾಗೆ ಹೇಳುವ ಮೂಲಕ ಮಗುವಿಗೆ ನಾವು ಆತನ ಮನಸ್ಸಿನ ಮೇಲೆ ಘಾಸಿಯನ್ನು ಉಂಟು ಮಾಡ್ತೀವಿ, ಅದರ ತತ್ವಾರವನ್ನು ಉಂಟು ಮಾಡ್ತೀವಿ, ಅದರ ಬಗ್ಗೆ ವ್ಯಾಮೋಹ ಹುಟ್ಟುವ ಹಾಗೆ ಮಾಡ್ತೀವಿ. ಅದು ಮಾಡೋ ಬದಲು ನೀನು ಮುಂದಿನ ವರ್ಷ ಫಸ್ಟ್ ರ್ಯಾಂಕ್ ಬಂದರೆ ನಿನಗೆ ಇದರ ಅಡ್ವಾನ್ಸ್ ವರ್ಷನ್ ಅದು ಕೊಡಿಸ್ತೀನಿ ಅಂತೇಳಿ 1 ವರ್ಷ ಆತನಿಗೆ ಟಾರ್ಗೆಟ್ ಸಿಕ್ತು, ಅಚೀವ್ ಮಾಡಬೇಕಾದ ಟಾರ್ಗೆಟ್ ಸಿಕ್ತು. ಜೊತೆಗೆ ಆತನಿಗೆ ಹೇಳಿ, ನೀನು ನಿನ್ನ ದುಡ್ಡಿನಲ್ಲಿ ಇಷ್ಟು ಕೂಡಿಡು, ಇನ್ನು ಅರ್ಧ ದುಡ್ಡು ನಾನೇನು ಕೊಡು. ಅವಾಗ ಆತ ಕೂಡಿಸುವುದನ್ನು ಕಲಿತಾನೆ. ಇದೆಲ್ಲ ಈ ಶೆಟ್ರು, ಮಾರ್ವಾಡಿಗಳು, ಬನಿಯಾಜ್ ಅಂತಾರೆ, ಉತ್ತರ ಭಾರತದಲ್ಲಿ ಬನಿಯಾಗಳು ಅಂತಾರೆ ಅವರು, ವ್ಯಾಪಾರ ಮಾಡೋರು. ಅವರು ಇದನ್ನು ಹೇಳಿಕೊಡ್ತಾರೆ. ಅಂದರೆ ಶಾಣ್ಯತನ ಅಲ್ಲ, ಅದು ಜೀವನ ಶೈಲಿಯನ್ನು ಕಳಿಸೋದು. ಇವತ್ತಿನ ಸಂಚಿಕೆಯಲ್ಲಿ ಒಂದು ಕಥೆಯನ್ನು ಹೇಳ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಭಾಳ ಅದ್ಭುತವಾದಂಥ ಇದು ಬದುಕಿನ ಭಗವದ್ಗೀತೆ ನಾ ಹೇಳ್ತಾ ಇರೋದು. ಈ ಪುಸ್ತಕವನ್ನು ನೀವು ಖಂಡಿತ ಖರೀದಿ ಮಾಡಬೇಕು ಮತ್ತು ಓದಬೇಕು. ಓದಲಿಕ್ಕಾಗದಿದ್ರೆ ನಾ ಹೇಳಿರುವಂಥ ಇಷ್ಟೇ ಅಂಶಗಳನ್ನು ನೆನ್ಪಿಟ್ಬಿಡ್ರಿ ಸಾಕು. ಯಾಕಂದರೆ ಕೆಲವೊಂಬಲ್ಲವರಿಂದ ಅಂತೇಳಿ ಒಂದು ಮಾತೇ ಇದೆ. ಅದರ ಪ್ರಕಾರ ಎಲ್ಲವನ್ನೂ ನಾವು ಓದಲಿಕ್ಕಾಗೋದಿಲ್ಲ, ಕೇಳಿಸ್ಕೊಂಡ್ರೂ ಸಾಕು. ಆ ಪುಸ್ತಕದ ಹೆಸರು ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲಾನ್ ಅಂತೇಳಿ. 1926ರಲ್ಲಿ ಇದನ್ನು ಜಾರ್ಜ್ ಎಸ್ ಕ್ಲಾಸನ್ ಅನ್ನೋನು ಬರೆದಿರೋ ಪುಸ್ತಕ ಇದು. ಇವತ್ತಿಗೂ ಪ್ರಸ್ತುತ, ಇವತ್ತಿಗೂ ಮನಿ ಮ್ಯಾನೇಜ್ಮೆಂಟಲ್ಲಿ ಈ ಪುಸ್ತಕವನ್ನು ಎಲ್ಲ ಇನ್ಫ್ಲೂಯೆನ್ಸರ್ಸು ಎಲ್ಲರೂ ಕೂಡ ಇದನ್ನು ಉಲ್ಲೇಖ ಮಾಡ್ತಾರೆ. ಅರ್ಕಾದ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅರ್ಕಾದ್ ಅನ್ನುವಂಥ ವ್ಯಕ್ತಿ ಆಗರ್ಭ ಶ್ರೀಮಂತನಾಗ್ಬಿಟ್ಟು, ಆ ವೈಭವೋಪೇತವಾದ ಬಂಗಲೆ, ಕಾರುಗಳಿದೆ, ಎಲ್ಲ ಇದೆ, ಕಾಳು ಶ್ರೀಮಂತಿಕೆ ಕಂಡವರಿಗೆ ದಾನ ಮಾಡ್ತಾ ಇರ್ತಾನೆ, ಆಸ್ಪತ್ರೆ ಕಟ್ಟಿಸ್ತಾ ಇರ್ತಾನೆ, ಯಾರ ಕೇರ್ ದುಡ್ಡು ಕೊಡ್ತಾ ಇರ್ತಾನೆ, ವ್ಯವಹಾರ ನಡೆಸ್ತಾ ಇರ್ತಾನೆ. ಒಂದು ಸಲ ಅವರ ಸ್ನೇಹಿತರ ಅಲುಮ್ನಿ ಅಸೋಸಿಯೇಷನ್ ಮೀಟಿಂಗ್ ಬರುತ್ತೆ. ಅಂದರೆ ಹಳೆಯ ವಿದ್ಯಾರ್ಥಿಗಳ ಜೊತೆ ಒಂದು ಮೀಟಿಂಗ್, ಮಿಲನ್ ಅಂತ ನಾವೇನು ಕರಿತೀವಿ, ಆ ಮಿಲನ್ ಬಂದಾಗ ಹಳೆಯ ವಿದ್ಯಾರ್ಥಿಗಳೆಲ್ಲ ಬರ್ತಾರೆ, ಎಲ್ಲ ಸೇರ್ಕೋತಾರೆ, ಎಲ್ಲ ಎಂಜಾಯ್ ಮಾಡ್ತಾರೆ. ಈತನ ಕೇಳ್ತಾರೆ, ಏನಂತ, ಅರ್ಕಾದ್ ನೀನು ನಮ್ಮ ಜೊತೆನೇ ಓದಿದೆ, ನಾವು ಮೊದಲೇ ಬೆಂಚಲ್ಲಿ ಕೂತ್ಕೋತಾ ಇದ್ವಿ, ನೀವು ಕೊನೆ ಬೆಂಚಲ್ಲಿ ಕೂಡ್ತಾ ಇದ್ದೆ, ನಾವು ಫಸ್ಟ್ ಕ್ಲಾಸ್ ಬರ್ತಾ ಇದ್ವಿ, ನೀನು ಥರ್ಡ್ ಕ್ಲಾಸ್ ಬರ್ತಾ ಇದ್ದೆ, ಪ್ರತಿ ಸಲ ಮಾಸ್ತರ್ ನಿನಗೆ ಬೈತಾ ಇದ್ರು, ನಮಗೆ ಹೊಗಳಿ ಸ್ಟಾರ್ಗಳು ಹಾಕ್ತಾ ಇದ್ರು, ನೀನು ಹೆಂಗೆ ಶ್ರೀಮಂತ ಅದೇ, ನಾವು ಯಾಕೆ ಇನ್ನೂ ಗೇಯ್ತಾ ಇದ್ದೀವಿ, ಇವತ್ತಿಗೂ ನಾವು 2 ಹೊತ್ತಿನ ಊಟಕ್ಕೆ ತತ್ವಾರದಲ್ಲಿದ್ದೀವಿ, ಅಥವಾ 2 ಹೊತ್ತಿನ ಊಟಕ್ಕೆ ಮಾತ್ರ ನಮ್ಮ ಹತ್ರ ದುಡ್ಡಿದೆ, ನಿನ್ನ ಹಾಗೆ ವೈಭವೋಪೇತ ಜೀವನ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಆತ ತನ್ನ ಕಥೆಯನ್ನು ಹೇಳ್ತಾನೆ. ಆ ಕಥೆಯೇ ಈ ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲಾನ್. ಏನು ಕತೆ ಹೇಳ್ದ ಅವನು? ಆತ ಕಲ್ಕುಟಿಗ, ಅಂದರೆ ನಮ್ಮಲ್ಲಿ ಅವ್ರಿಗೆ ಒಡ್ರು ಅಂತ ಕರಿತಾರೆ. ಈ ಒಡ್ರ ಕೆಲಸ ಮಾಡ್ತಾ ಇರ್ತಾನೆ. ಒಡ್ರ ಕೆಲಸ ಮಾಡುವಾಗ ಶಾಲೆ ಬಿಟ್ಬಿಟ್ಟಿರ್ತಾನೆ, ಒಡ್ರ ಕೆಲಸ ಮಾಡ್ತಾ ಇರ್ತಾನೆ, ಬರುವಂಥ ಕೂಲಿಯಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಅಲ್ಲೊಬ್ಬ ಅಲ್ಕೆಮಿಸ್ಟ್ ಅಂತೇಳಿ ಒಬ್ಬ ಫೈನಾನ್ಸರ್ ಬರ್ತಾನೆ. ಆ ಫೈನಾನ್ಸರ್ ಅವನಿಗೆ ಒಂದಿಷ್ಟು ಕೆಲಸಗಳನ್ನು ವಹಿಸ್ತಾನೆ. ಕೆಲಸಗಳನ್ನು ವಹಿಸಿ, ಇಷ್ಟು ಕೆಲಸವನ್ನೇ ನೀನು ಪೂರ್ಣ ಮಾಡು, ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ. ಈತ ಕೆಲಸ ಮಾಡ್ತಾನೆ, ಕೆಲಸ ಮುಗಿಯೋದೇ ಇಲ್ಲ ಅಂದ್ಕೂಡಲೇ ಆತ ಅಲ್ಕೆಮಿಸ್ಟ್ ಅನ್ನೋನು ಬಾಯಿಗೆ ಬಂದಂಗೆ ಅವನು ಬೈತಾನೆ. ಏನಯ್ಯ ನಿನ್ನ ಟಾರ್ಗೆಟ್ ಕೊಟ್ಟದ್ದು ನಾಳೆ ಸಂಜೆ ಒಳಗಡೆ ಇಷ್ಟು ಕಾಲಗಳು ಮುಗಿಬೇಕು ಅಂತ ಹೇಳಿದ್ದೆ, ನೀನು ಮುಗಿಸೇ ಇಲ್ಲ. ಈತ ಹೇಳ್ತಾನೆ, ಸ್ವಾಮಿ ನಂದೊಂದು ಪ್ರಶ್ನೆ ಇದೆ, ಏನು, ನೀವಿಷ್ಟು ಶ್ರೀಮಂತರು ಹೆಂಗಾದ್ರಿ ಅಂತ ನೀವು ಹೇಳಿ, ನನಗೆ ನೀವು 2 ಪಟ್ಟು ದುಡ್ಡು ಕೊಡ್ತೀನಿ ಇವತ್ತು ರಾತ್ರಿ ಒಳಗೆ ಮುಗಿಸಿದ್ರಿ ಅಂತ ಹೇಳಿದಿರಲ್ಲ, ಅದನ್ನು ಫ್ರೀ ಮಾಡಿ ಕೊಟ್ಬಿಡ್ತೀನಿ. ಆತ ನಗ್ತಾನೆ, ಏನು ಹುಚ್ಚುಚ್ಚಾರ ಪ್ರಶ್ನೆ ಕೇಳ್ತೀಯ ನೀನು? ಇಲ್ಲ ನನಗೆ ಅದು ಹೆಂಗೆ ನೀವು ಶ್ರೀಮಂತರಾದ್ರೆ ಹೇಳ್ರಿ, ನೀವು 2 ಪಟ್ಟು ದುಡ್ಡು ಇವತ್ತು ರಾತ್ರಿ ಒಳಗೆ ಕೊಡ್ತೀನಿ ಅಂದ್ರಲ್ಲ, ನಂಗೆ ದುಡ್ಡೇ ಬೇಡ. ಆತ ಅಲ್ಕೆಮಿಸ್ಟ್ ಹೇಳ್ತಾನೆ, ಅವನಿಗೆ ಒಂದಷ್ಟು ಸೂಕ್ತಿಗಳನ್ನು ಹೇಳ್ಕೊಡ್ತಾನೆ. ಆ ಸೂಕ್ತಿಗಳನ್ನ ಹೇಳ್ಕೊಡ್ತೀನಿ ಅಂತಾನೆ. ಈತ ರಾತ್ರಿ ಎಲ್ಲ ಕೂತ್ಕೊಂಡು ಅದನ್ನ ಮುಗಿಸ್ತಾನೆ. ಮುಗಿಸಿದ ಮೇಲೆ 3 ಪಾಠವನ್ನು ಹೇಳಿ ಆತ ಹೊರಟೋಗ್ತಾನೆ. ಏನು ಪಾಠ ಹೇಳ್ತಾನೆ? ಮೊದಲೇ ಪಾಠ ಹೇಳ್ತಾನೆ, ನೀನು ಮನೆಯಿಂದ ಹೊರಗೆ ಹೊರಡ್ತೀಯ, ನೀನು ಚಪ್ಪಲಿ ತೊಗೋಬೇಕು, ಚಪ್ಪಲಿಗೆ ರೊಕ್ಕ ಕೊಡಬೇಕು, ಅಲ್ಲಿ ದುಡ್ಡು ಕೊಡ್ತೀಯ. ಅಲ್ಲಿಂದ ಆಸ್ಪತ್ರೆಗೆ ಹೋಗ್ಬೇಕು, ಆಸ್ಪತ್ರೆಗೆ ದುಡ್ಡು ಕೊಡ್ತೀಯ. ಮನೇಲಿ ಕಿರಾಣಿ ಸಾಮಾನು ತೊಗೋಬೇಕು, ಕಿರಾಣಿ ಸಾಮಾನಿಗೆ ದುಡ್ಡು. ಅಲ್ಲಿಂದ ಇನ್ನೇನೋ ಖರ್ಚು ಬರುತ್ತೆ, ಆ ಖರ್ಚು ಕೊಡ್ತೀಯ. ಎಲ್ಲದಕ್ಕೂ ದುಡ್ಡು ಕೊಟ್ಟೆ. ನಿನ್ನ ಆದಾಯದಲ್ಲಿ ನಿನಗೆ ಎಷ್ಟು ದುಡ್ಡು ಕೊಟ್ಕೊಂಡಿದೀಯ, ಪೇ ಯುವರ್ ಸೆಲ್ಫ್ ಫಸ್ಟ್ ಅಂತ. ನಿನ್ನ ಸಂಬಳವನ್ನು ನೀನು ತಗೋ. ನೀನು ಅಂದರೆ ಏನಾಗುತ್ತೆ, ನಮ್ಮಲ್ಲಿ ಏನಾಗಿದೆ ಅಂದರೆ, ಬರುವ ಆದಾಯ ಮೈನಸ್ ಎಕ್ಸ್ಪೆಂಡಿಚರ್ ಈಕ್ವಲ್ ಟು ಸೇವಿಂಗ್ಸ್ ಅಂತ ನಾವು ಫೈನಾನ್ಸಲ್ಲಿ ಮಾತಾಡ್ತೀವಿ. ಬರುವ ಆದಾಯ ಅದನ್ನು ಮೈನಸ್ ಮಾಡೋದು, ಅದರಲ್ಲಿ ನಮ್ಮ ಖರ್ಚಿನಲ್ಲಿ. ನಮ್ಮ ಖರ್ಚನ್ನು ಕಳೆದ ಮೇಲೆ ಉಳಿದದ್ದೇನಿದೆ ಅದು ನಮ್ಮ ಸಂಪಾದನೆ ಅಥವಾ ನಮ್ಮ ಉಳಿತಾಯ ಅಂತ. ಹಂಗಲ್ಲ, ಫಸ್ಟು ನಿಮ್ಮ ಆದಾಯ ಮೈನಸ್ ನಿಮ್ಮ ಉಳಿತಾಯ. ಉಳಿತಾಯ ಯಾವುದು? ನಿನ್ನ ಸಂಬಳ. ಆ ಸಂಬಳವನ್ನು ಕೊಟ್ಟ ಮೇಲೆ ಅದು ಖರ್ಚಿಗೇನು ಉಳಿಯುತ್ತೆ, ಆ ದುಡ್ಡಲ್ಲಿ ನಿನ್ನ ಜೀವನ ನಡಿಬೇಕು. 2ನೇ ಪಾಯಿಂಟ್ ಹೇಳ್ತಾನೆ, ಕಂಟ್ರೋಲ್ ಯುವರ್ ಎಕ್ಸ್ಪೆನ್ಸಸ್. ನಿನ್ನ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕು. ಬೇರೆ ಖರ್ಚು ಮಾಡೋಂಗಿಲ್ಲ.
ಎಷ್ಟು ಬೇಕೋ ಅಷ್ಟೇ ಮಾಡುವುದನ್ನು ರೂಢಿಸ್ಕೊಳ್ಬೇಕು. ಮೇಕ್ ಮನಿ ವರ್ಕ್ ಫಾರ್ ಯು, ದುಡ್ಡು ನಿನಗಾಗಿ ದುಡಿಯಬೇಕು, ಹಾಗೆ ಮಾಡಬೇಕು. ಪ್ರೊಟೆಕ್ಟ್ ಯುವರ್ ವೆಲ್ತ್, ಇದ್ರ ಜೊತೆ ಒಂದು ಕತೆ ನಡೀತಾ ಹೋಗ್ತದೆ. ಏನು ಕತೆ ನಡೆಯುತ್ತೆ ಅಂದರೆ, ಯಾವಾಗ ಈತ ಪಾಠ ಹೇಳಿ ಹೋಗ್ತಾನೋ, ಹೇಳಿ ಹೋದ್ಮೇಲೆ ಈತ ಸಂಪಾದನೆ ಮಾಡ್ತಾನೆ, ಕಲ್ಲು ಹೊಡೆಯೋ ಮೂಲಕ ಸಂಪಾದನೆ ಮಾಡ್ತಾನೆ. ಸಂಪಾದನೆಯಿಂದ ಇವನು ಹೇಳಿರೋ ಮಾರ್ಗದಲ್ಲಿ ಸಂಪಾದನೆ ಮಾಡೋದು ಒಂದಿಷ್ಟು ದುಡ್ಡಾಗುತ್ತೆ. ಆ ದುಡ್ಡು ಆದ ತಕ್ಷಣ ಅವನು 1 ವರ್ಷ ಬಿಟ್ಟು ಈ ಅಲ್ಕೆಮಿಸ್ಟ್ ಅಲ್ಲಿಗೆ ಬರ್ತಾನೆ. ಅಲ್ಕೆಮಿಸ್ಟ್ ಬಂದು ಏನು ಮಾಡ್ತಾ ಇದೆಯಾ? ಇಲ್ಲ, ಕಲ್ಲು ಹೊಡಿತಾ ಇದ್ದೀನಿ. ನಾನು ಹೇಳಿದ್ದು ಉಪದೇಶಗಳನ್ನ ಫಾಲೋ ಮಾಡ್ತಾ ಇದ್ದೆ, ಫಾಲೋ ಮಾಡಿದೆ. ಏನಾಯಿತು? ಇಲ್ಲ, ಲಾಭ ಆಯಿತು. ಮತ್ತು ಲಾಭ ಆಗಿದ್ದು ಏನು ಮಾಡಿದೆ? ಆ ದುಡ್ಡನ್ನ ಏನು ಮಾಡಿದೆ? ನಾನು ತೊಗೊಂಡು ಹೋಗಿ ನಾನು ವಜ್ರ ತರಲಿಕ್ಕೆ ಕಳಿಸಿದ್ದೀನಿ. ಆ ವಜ್ರ ಮಾರ್ಕೆಟಿಂದ ತೊಗೊಂಡ್ಬರ್ತಾನೆ ನನ್ನ ಫ್ರೆಂಡು. ತಂದು ಕೂಡಲೇ ಅದನ್ನ ಮಾರಿ ಲಾಭ ಮಾಡ್ಕೊತೇನೆ. ಅವಾಗ ಹೇಳ್ತಾನೆ, ಯಾರು ಕಳಿಸಿದೆ ವಜ್ರ ತರಲಿಕ್ಕೆ? ಇಲ್ಲ, ನಮ್ಮಲ್ಲಿ ಒಬ್ಬ ಗಾರೆ ಕೆಲಸ ಮಾಡೋನಿದ್ದ, ನಮ್ಮ ಮೇಸ್ತ್ರಿ. ಈ ಕಲ್ಲು ಹೊಡೆಯೋರ ಜೊತೆ ಇರೋರು, ಅದರಲ್ಲಿ ದೊಡ್ಡವನು ಯಾರು? ಕಲ್ಲು ಹೊಡೆಯೋದು ಮನೆ ಕಟ್ಟಲಿಕ್ಕೆ. ಮನೆ ಕಟ್ಟೋರು ಸೂಪರ್ವೈಸರ್, ಆತನಿಗೆ ದೊಡ್ಡ ವ್ಯಕ್ತಿ. ನಮ್ಮ ಸೂಪರ್ವೈಸರ್ ಇದ್ದ ಮೇಸ್ತ್ರಿ, ಆ ಮೇಸನ್ನ ಸಿಟಿಗೆ ಕಳಿಸಿದ್ರೆ ಅವ್ನು ವಜ್ರ ತರ್ತಾನೆ. ಮೂರ್ಖ ಶಿಖಾಮಣಿ ನೀನು ಅಂತ. ಯಾಕೆ? ಅಲ್ಲಯ್ಯ, ಆತ ಮೇಸನ್ನು ಇಟ್ಟಿಗೆ ಚೆನ್ನಾಗಿರೋದನ್ನು ತರಬಲ್ಲ, ಕಲ್ಲುಗಳು ಚೆನ್ನಾಗಿರೋದನ್ನು ತರಬಲ್ಲ, ಗಾರೆ ಚೆನ್ನಾಗಿರೋದನ್ನು ತರಬಲ್ಲ. ಆತ ವಜ್ರದ ವ್ಯಾಲ್ಯೂ ಅವ್ನಿಗೆ ಹೆಂಗೆ ಗೊತ್ತಾಗುತ್ತೆ? ಅಷ್ಟು ಹೇಳಿ ಹೊರಟೋಗ್ತಾನೆ ಶ್ರೀಮಂತ. ಮುಂದೆ 1-2 ವರ್ಷ ಬಿಟ್ಟು ವಾಪಸ್ ಬರ್ತಾನೆ. 2 ವರ್ಷ ಬಿಟ್ಟು ಬಂದಾಗ ಮತ್ತೆ ಅದೇ ಕಲ್ಲು ಹೊಡಿತಾ ಇರ್ತಾನೆ ಈತ. ಅರ್ಕಾದು, ಹೆಂಗಿದೆಯಪ್ಪ? ಇಲ್ಲ, ನಿಮ್ಮ ಮಾತು ಕೇಳಿದೆ, ನಾನು ತಪ್ಪು ಮಾಡಿದ್ದೆ. ನಾನು ಆತ ವಜ್ರ ತರೋದನ್ನು ಗಾಜಿನ ತುಂಡು ತಂದುಬಿಟ್ಟಿದ್ದ, ಎಲ್ಲ ಲಾಸ್ ಆಗೋಯ್ತು ನನಗೆ. ನಿಜವಾದ ವಜ್ರ ತಂದಿದ್ರೆ ಮಾರ್ಬೋದಿತ್ತು, ಆತ ಗಾಜಿನ ತುಂಡು ತಂದ. ಹಾಗಾದ್ರೆ ಆಮೇಲೆ ಏನು ಮಾಡಿದೆ? ಆಮೇಲೆ ನಾನೇನು ಮಾಡಿದೆ ಅಂತಂದರೆ, ಬ್ರಾಂಜ್ ಖರೀದಿ ಮಾಡಿದೆ, ಕಂಚನ್ನು ಖರೀದಿ ಮಾಡಿದೆ. ವೆರಿ ಗುಡ್. ಏನು ಮಾಡಿದೆ? ಕಂಚಿಂದ ಒಂದು ಪಾರಿತೋಷಕ ಮಾಡಿದೆ, ಮೆಡ್ಲ್ ಅಂತೀವಲ್ಲ, ಪಾರಿತೋಷಕವನ್ನು ಮಾಡಿದೆ. ಪಾರಿತೋಷಕ ಮಾಡಿ ಏನು ಮಾಡಿದೆ? ಮಾರಿದ ಮೇಲೆ ಬಂದ ಲಾಭವನ್ನು ನಾನು ನನ್ನ ಐಷಾರಾಮಿ ಜೀವನ ಖರ್ಚು ಮಾಡಿದೆ. ತಪ್ಪು ಮಾಡಿದೆ. ಯಾವತ್ತೂ ಯಾವ ಮೂಲ ಬಂಡವಾಳ ಇದೆ ಅದರ ಲಾಭವನ್ನು ಖರ್ಚು ಮಾಡಲಿಕ್ಕೆ ಮಾತ್ರ ನಿನಗೆ ಹಕ್ಕಿದೆ. ಅದನ್ನು ಬಿಟ್ಟು ನೀವು ಮೂಲ ಬಂಡವಾಳವನ್ನೇ ಖರ್ಚು ಮಾಡೋಂಗಿಲ್ಲ. ಈಗೊಂದು ದುಡ್ಡು ಇದೆಯಲ್ಲ, ದುಡ್ಡು ಅದನ್ನು ನೀನು ಅದು ತಾನೇ ದುಡಿಬೇಕು ಅಂದರೆ ಅದನ್ನು ಬೇರಿನ ರೀತಿಯಲ್ಲಿ ರೂಟ್ನಲ್ಲಿ ಅದನ್ನು ಹಾಕಬೇಕು. ಅದು ಕಾಂಡ ಆಗುತ್ತೆ. ಕಾಂಡ ಆದಮೇಲೆ ಅದಕ್ಕೆ ಬ್ರಾಂಚಸ್ ಬರ್ತವೆ. ಆ ಶಾಖೆಗಳೇನು ಬಂದಾವ ಅದನ್ನು ಒಂದು ತೊಗಟೆ ನಿಂಗೆ ಮುರ್ಕೊಂಡು ನೀ ಖರ್ಚು ಮಾಡಿ. ಈ ಕಡೆ ಒಂದಿಷ್ಟು ಹಣ್ಣು ಬಂದಾವ, ಕಿತ್ಕೋ, ಖರ್ಚು ಮಾಡಿ. ಅದನ್ನು ಬಿಟ್ಟು ನೀನು ಬೇರನ್ನೇ ತೊಗೊಂಡೋಗಿ ಖರ್ಚು ಮಾಡಿಬಿಟ್ರೆ ಹೆಂಗೆ ಅಂತೇಳಿ ಅಲ್ಲಿಂದ ಹೊರಟೋಗಿ. ಅದಾದಮೇಲೆ ಈತನಿಗೆ ಬುದ್ಧಿ ಬರುತ್ತೆ. ಇಲ್ಲ, ಆತ ಹೇಳಿದ್ದು, ಅಲ್ಕೆಮಿಸ್ಟ್ ಹೇಳಿದ್ದು ಭಾಳ ಸರಿ ಇದೆ. ಜೀವನದಲ್ಲಿ ಕಲಿಯೋದು ಭಾಳ ಇದೆ. ದುಡ್ಡು ನಮಗಾಗಿ ದುಡಿಯಬೇಕು. ಅದು ನಮಗಾಗಿ ದುಡಿಯಬೇಕು ಅಂತಂದ್ರೆ ಅದನ್ನು ಮೊದಲು ನಾವು ಇಟ್ಕೋಬೇಕು, ಜೋಪಾನ ಮಾಡಬೇಕು. ಹಾಗೆ ದುಡಿದ ದುಡ್ಡಿನಲ್ಲಿ ಬರುವ ಲಾಭವನ್ನು ನಾವು ಮಾರಬೇಕು ಅಂತ ಹೇಳಿ 10 ಸೂತ್ರಗಳನ್ನು ಆತ ಹೇಳಿದ್ದಾನೆ. ಆ 10 ಸೂತ್ರಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಮಗೆ ಹೇಳ್ತೀನಿ. ಈ ಸಂಚಿಕೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ತಿಳಿಸಿ. ಸಂಚಿಕೆ ಚೆನ್ನಾಗಿದೆ ಅಂತ ತಾವು ಅಭಿಪ್ರಾಯಪಟ್ಟಲ್ಲಿ ಇದು ನಿಮ್ಮ ಜೀವನವನ್ನು ಬದಲಿಸಬಹುದಾದಂಥ ಭಗವದ್ಗೀತೆ ಆಗಬಹುದು ಅನ್ನುವಂಥ ಭಾವ ಇದ್ದರೆ ಮುಂದಿನ ಸಂಚಿಕೆಯನ್ನು ಮಾಡೋಣ. ಇಲ್ಲ ಅಂದರೆ ಬೇರೆ ವಿಷಯದ ಬಗ್ಗೆ ಮಾತಾಡೋಣ. ಜೀವನದಲ್ಲಿ 1000 ವಿಷಯದ ಮಾತಾಡೋಕ್ಕೆ, ಓದಿರೋದನ್ನೆಲ್ಲವನ್ನ ಇಲ್ಲಿ ನನ್ನ ತಮ್ಮೆದುರಿಗೆ ಹರಡಬೇಕು ಅಂತ ಆಸೆ ಪಟ್ಕೊಂಡು ಕೂತಿರೋಂಥ ಸಮೃದ್ಧ ಸಮಾಜ ನಮ್ಮ ಜೀವನದ ಮೂಲ ಸಂಕಲ್ಪ. ನಮಸ್ಕಾರ.